ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಬಿಂದು ಕುಕ್ಸ್. ಇವತ್ತು ನಾನು ಮಾಡ್ತಾರೋ ಐಟಮ್ ಮಶ್ರೂಮ್ ಪಲಾವ್. ಇದು ಬೇಕಂತ ಐಟಮ್ ಟೊಮೆಟೊ, ಈರುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಬಟಾಣಿ, ಕಸ್ತೂರಿ ಮೇಥಿ, ಪಲಾವ್ ಎಲೆ ಮತ್ತು ಸ್ಟಾರ್ ಹೂವು, ಪಲಾವ್ ಬೇಕಿರೋಂಥ ಎಲ್ಲ ಐಟಮ್ಸ್. ಕುಕ್ಕರಲ್ಲಿ ಪ್ಯಾನಲ್ಲಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಂಡು ಇವಾಗ ವಾಶ್ ಮಾಡಿ ಪುದೀನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಪಲಾವ್ ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ. ಈಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ 2 ಹಾಕ್ಕೊಂಡೆ. ಗೋಲ್ಡಿಶ್ ಕಲರ್ ಟರ್ನ್ ಆಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಗೋಲ್ಡನ್ ಕಲರ್ ಆಗಬೇಕು. ಹಸಿ ವಾಸನೆ, ಶುಂಠಿ ವಾಸನೆ ಎಲ್ಲ ಹೋಗಬೇಕಲ್ವ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನಾನು ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ನಮ್ಮ ಮನೇಲಿ ಪಲಾವ್ಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿದ್ರೆ ಇಷ್ಟಪಡ್ತಾರೆ. ತೀರಾ ಕಮ್ಮಿ ಹಾಕ್ಕೊಂಡ್ರೆ ತಳ ಹಿಡಿಯುತ್ತೆ. ಇದು ನಾನ್ ಸ್ಟಿಕ್ ಅಲ್ಲ, ಅದಕ್ಕೋಸ್ಕರ. ಇವಾಗ ತರಕಾರಿ ಎಲ್ಲ ತೊಳ್ಕೊಂಡಿದ್ದೀನಲ್ಲ, ಬಟಾಣಿ, ಕ್ಯಾರೆಟು, ಬೀನ್ಸು ಹಾಕ್ಕೊತಾ ಇದ್ದೀನಿ. ನಾನು ಮಶ್ರೂಮ್ನ ತೋರಿಸೋದು ಮಿಸ್ ಮಾಡಿಬಿಟ್ಟೆ. ನಾನು ಆಮೇಲೆ ನೋಡ್ತಾ ಇದ್ದೀನಿ ಮಶ್ರೂಮ್ನೇ ತೋರಿಸಿಲ್ವಲ್ಲ ಅಂತ. ಇವಾಗ ತರಕಾರಿಗೆ ಸ್ವಲ್ಪ ಉಪ್ಪಿಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಹೇಗೆ ಫ್ರೈ ಮಾಡ್ತಾ ಇದ್ದೀನಿ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡು ಟೊಮೆಟೊನೂ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು. ನಾನು ತುಂಬ ಆಯಿಲ್ ಏನು ಹಾಕ್ಕೊಂಡಿಲ್ಲ, ನನಗೆ ಓಕೆನೇ. ಬಟ್ ನೀವು ನೋಡಿದ್ರೆ ಇನ್ನಿಷ್ಟು ಎಣ್ಣೆ ಹಾಕಿದ್ದಾರೆ ಅನಿಸುತ್ತೆ. ಅಷ್ಟು ಎಣ್ಣೆ ಹಾಕ್ಕೊಂಡಿಲ್ಲ ನೋಡಿ. ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ನಾನು ಮಶ್ರೂಮ್ ತೋರಿಸೋದೇ ಮಿಸ್ ಮಾಡಿಬಿಟ್ಟಿದ್ದೀನಿ. ಮಶ್ರೂಮ್ ಹಾಕ್ಕೊಳ್ಳಿ. ಮಶ್ರೂಮ್ ಹಾಕ್ಕೊಂಡು ನಾನು ಇಲ್ಲಿ ಇದು ಕೊತ್ತಂಬರಿ, ಪುದೀನ ಮತ್ತು ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಒಂದೊಂದು ಸ್ಪೂನೇ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ, ಅದು ಪೇಸ್ಟ್ ಸ್ಮೆಲ್ಲು, ರಾ ಸ್ಮೆಲ್ಸ್ ಎಲ್ಲ ಚೆನ್ನಾಗಿ ಹೋಗಬೇಕು. ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು. ಅದು ಆಯಿಲಲ್ಲೇ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಮಾಡಿ. ವಾಶ್ ಮಾಡಿಕೊಂಡಿದ್ದೆ ನಾನು ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಬ್ಬರು ನೀರು ಕುದ್ದ ಮೇಲೆ ಅಕ್ಕಿ ಹಾಕ್ತಾರೆ. ನಾನು ಇದೇ ಥರನೇ ಪಲಾವ್ ಮಾಡೋದು. ನಾನು ಫಸ್ಟೇ ಅದು ಮಸಾಲೆಲ್ಲೂ ಸ್ವಲ್ಪ ರೈಸ್ನ ಫ್ರೈ ಮಾಡ್ಕೊಳ್ತೀನಿ ನಾನು. ಅದು ಅಕ್ಕಿ ಹಾಕಿ ನಾವು ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅದು ಅಕ್ಕಿಗೂ ಸ್ವಲ್ಪ ಮಸಾಲೆಗಳೆಲ್ಲ ಹಿಡಿಯುತ್ತೆ. ನೀರಲ್ಲಿ ಹಾಕ್ಬಿಟ್ರೆ ಒಂದೊಂದು ಸಲ ಅನ್ನಕ್ಕೆ ಪಲಾವ್ಗೆ ಮಸಾಲನೇ ಹಿಡ್ದಿರಲ್ಲ. ಅರ್ಧ ಅನ್ನ ಹಂಗಂಗೆ ಇರುತ್ತೆ. ನಾನು ಒಂದು ದೊಡ್ಡ ಗ್ಲಾಸಷ್ಟು, ನಮ್ಮ ಮನೇಲಿ ಅಳತೆ ಅಷ್ಟು ನಾನು ದೊಡ್ಡ ಗ್ಲಾಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2.5 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಒಬ್ಬರು 3 ಗ್ಲಾಸ್ ಹಾಕ್ತಾರೆ, ನಾನು 2.5 ಅಷ್ಟೇ ಹಾಕ್ತಾ ಇರೋದು. 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೋಬೇಕು ಅಂತಾರೆ, ಅದು ಅವಶ್ಯಕತೆ ಇಲ್ಲ. ತರಕಾರಿ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿಬಿಡುತ್ತಲ್ವ. ಇವಾಗ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನ್ನು, ನನಗಿಷ್ಟ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಪಲಾವ್ಗೆ ಎಷ್ಟು ಬೇಕೋ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಿಲ್ ಬರೋ ಗಂಟ ವೆಯ್ಟ್ ಮಾಡಬೇಕು. ನಮ್ಮ ಮನೇಲಿ ರೈಸ್ಗೆ ನಾನು 2 ವಿಷಿಲ್ ಹಾಕ್ತೀನಿ. ನೀವು 1 ವಿಷಿಲ್ ನಿಮ್ಮನೆ ರೈಸ್ ನೋಡಿಕೊಂಡು 1 ವಿಷಿಲ್ ತೊಗೊಳ್ಳಿ ಸಾಕು. ಟೂ ವಿಷಲ್ ಆಯ್ತಲ್ವ, ನನಗೆ 2 ವಿಷಲ್ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಅದು ಹೇರ್ ಹೋದ್ಮೇಲೆ ನಾನು ತೆಗಿತಾಯಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಆಗಿದೆ ಮಶ್ರೂಮ್ ಪಲಾವ್. ನೀವೇ ನೋಡಿ
ಕರೆಕ್ಟಾಗಿ ಆಗಿದೆ ಎಲ್ಲ. ಬೇಕಾದ್ರೆ ನಾನು ಇವಾಗ ಮಿಕ್ಸ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಮಸಾಲೆ ಎಲ್ಲ ಅಕ್ಕಿಗೆ ಅನ್ನ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ನೋಡಿ. ಪಲಾವ್ಗೆ ಮಸಾಲೆ ಥರ ಇಲ್ಲ, ಎಷ್ಟು ಮೈಲ್ಡಾಗಿದೆ ಮಸಾಲ. ಅನ್ನಕ್ಕೂ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಮಸಾಲ. ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೂಪರಾಗಿ ಬರುತ್ತೆ ಮಶ್ರೂಮ್ ಪಲಾವ್. ನನಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ನಾನು ಮಾಡೋ ಮಶ್ರೂಮ್ ಪಲಾವ್. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.